MN ಕಾಂತ ಮಾಲಿನಿಯವ್ರು ಕೇಳಿದ್ದಾರೆ. ಇಂಗ್ಲೀಷಲ್ಲಿ ಕೇಳಿದ್ದಾರೆ, ನಾನು ಅದನ್ನು ಓದ್ತೀನಿ ಮತ್ತು ಅದನ್ನು ಸಾರಾಂಶವನ್ನು ಗ್ರಹಿಸೋ ಪ್ರಯತ್ನವನ್ನು ಮಾಡ್ತೀನಿ. ಥ್ಯಾಂಕ್ ಯು ಶ್ರೀ ಜಗದೀಶ್ ಶರ್ಮಾ ಸಂಪತ್ ಸರ್ ಆ್ಯಂಡ್ ಶ್ರೀ ಗೌರಿ ಶಕ್ಕಿ ಫಾರ್ ದ ವಂಡರ್ಫುಲ್ ಮಹಾಭಾರತ ಸಿರೀಸ್. ಪ್ಲೀಸ್ ಅಕ್ಸೆಪ್ಟ್ ಮೈ ಕ್ವಶನ್ಸ್ ಆ್ಯಸ್ ಫಾಲೋಸ್. ಅವರು 5 ಪ್ರಶ್ನೆಗಳನ್ನ ಕೇಳಿದ್ದಾರೆ. 5 ಪ್ರಶ್ನೆಗಳು ಕೂಡ ಒಂದೇ ಅಂಶದ ಸುತ್ತ ಇದೆ. ಸೊ ಅದು ಏನಂದರೆ, ಹೆಣ್ಣು ಮಕ್ಕಳನ್ನ ಪ್ರಾಚೀನ ಯುಗದಲ್ಲಿ ಹೇಗೆ ನೋಡಲಾಗ್ತಾ ಇತ್ತು. ವಾಟ್ ವಾಸ್ ದ ವ್ಯಾಲ್ಯೂ ಆಫ್ ಗರ್ಲ್ ಚಿಲ್ಡ್ರನ್ ಇನ್ ಏನ್ಷಿಯಂಟ್ ಇಂಡಿಯಾ. ಹೌ ವೇರ್ ದೇ ಬ್ರಾಟ್ ಅಪ್ ಬೈ ದೇರ್ ಪೇರೆಂಟ್ಸ್. ಹೇಗೆ ಅವ್ರನ್ನ ಬೆಳೆಸ್ತಾಯಿದ್ರು. 2ನೇ ಪ್ರಶ್ನೆ ಏನಂತಂದರೆ, ಹೆಣ್ಣು ಮಕ್ಕಳನ್ನ ಬರ್ಡನ್ ಅಂತ ಏನು ನೋಡುತ್ತೋ ಆಧುನಿಕ ಸಮಾಜ, ಅದೇ ಥರ ನೋಡ್ತಾ ಇತ್ತ. ಗಂಡು ಮಕ್ಕಳಿಗಿಂತ ಜಾಸ್ತಿ ಕಡಿಮೆ ವ್ಯಾಲ್ಯೂ ಹೆಣ್ಮಕ್ಳು ಅನ್ನೋದು. ನಾವು ಇವತ್ತಿನ ಮಾಡರ್ನ್ ಸೊಸೈಟಿಯಲ್ಲಿ ಕೂಡ ಈ ಡಿಸ್ಕ್ರಿಮಿನೇಷನ್ ಆಗುತ್ತೆ. ಗಂಡು ಮಕ್ಕಳಿಗೆ ಒಂಥರ ಟ್ರೀಟ್ಮೆಂಟ್ ಕೊಟ್ಟರೆ ನಾವು ಹೆಣ್ಮಕ್ಳಿಗೆ ಒಂಥರ ಟ್ರೀಟ್ಮೆಂಟ್ ಇನ್ ದ ಸೆನ್ಸ್ ನಾವು ಅವ್ರನ್ನ ನೋಡುವಂಥ ರೀತಿ ಬೇರೆ ಬೇರೆ ಇದೆ. ಆವಾಗಲೂ ಅದೇ ಥರ ಇತ್ತ. ಹೆಣ್ಣು ಮಕ್ಕಳು ಅಂದರೆ ಮಕ್ಕಳು ಮತ್ತು ತಂಗಿಯರ ಅವರ ರೈಟ್ಸ್ಗಳು, ಅಂದರೆ ಅವ್ರಿಗೆ ಇರುವಂಥ ಹಕ್ಕುಗಳು ಏನಿದ್ವು. ಈಗ ತಾಯಿಯಂದ್ರಿಗೆ ಮತ್ತು ಹೆಂಡತಿಗೆ ಅವ್ರ ಬಗ್ಗೆ ಮಾತಾಡ್ತೀವಿ, ಆದರೆ ತಂಗಿಯಂದ್ರ ಬಗ್ಗೆ ಮತ್ತು ಹೆಣ್ಣು ಮಕ್ಕಳ ಬಗ್ಗೆ ನಾವು ಮಾತಾಡಲ್ಲ. ಅವರ ವ್ಯಾಲ್ಯೂ ಇಲ್ಲ ಇವತ್ತು ಕೂಡ. Can you please dedicate one video only on the role and significance of daughters and sisters? What is the impact on society if they were neglected from childhood instead of being given attention and affection? When did the practice of Kanyadana come into prominence in modern Itihasa? What was the practice followed before Kanyadana concept? ಇದು ಒಂದು ಬೇರೆ ಅನಿಸುತ್ತೆ. ಕನ್ಯಾದಾನ ಕಾನ್ಸೆಪ್ಟ್ ಯಾವಾಗ ಬಂತು ಭಾರತದಲ್ಲಿ, ಅದಕ್ಕಿಂತ ಮುಂಚೆ ಏನಿತ್ತು ಅಂತ. ಅದನ್ನು ಹೊರತುಪಡಿಸಿದರೆ ಅವರೆಲ್ಲವೂ ಕೇಳಿರುವಂಥದ್ದು ಹೆಣ್ಣು ಮಕ್ಕಳ, ಆಗಿನ ಕಾಲದ ಹೆಣ್ಣು ಮಕ್ಕಳು ಅಂದರೆ ಹೆಣ್ಣು ಮಕ್ಕಳು ಅವರ ರೈಟ್ಸ್ಗಳೇನಾಗಿದ್ದು, ಅವರ ಹಕ್ಕುಗಳೇನಾಗಿದ್ದು, ಅವ್ರನ್ನ ಇಲ್ಲಿ ಟ್ರೀಟ್ ಮಾಡಲಾಗ್ತಾ ಇತ್ತು, ಅವ್ರನ್ನ ಲೆಸ್ ವ್ಯಾಲ್ಯೂ ಮಾಡಲಾಗ್ತಾ ಇತ್ತು, ಅವ್ರನ್ನ ಬರ್ಡನ್ ಅಂತ ಪರಿಗಣಿಸಲಾಗ್ತಾ ಇತ್ತಾ. ತುಂಬ ಸುದೀರ್ಘವಾಗಿ ಹೇಳಬೇಕಾಗಿರೋ ವಿಷಯಗಳು. ಸ್ತ್ರೀಯ ಸ್ಥಾನ ಏನಿತ್ತು ಏನ್ಷಿಯಂಟ್ ಇಂಡಿಯಾ ಅಂತಲೇ ಕೇಳಿದ್ದಾರೆ ಅವರು, ಪ್ರಾಚೀನ ಭಾರತದಲ್ಲಿ ಅಂತ. ನಮ್ಮಲ್ಲಿ ಯಾವುದನ್ನು ಹೇಳಿದ್ರೂ 100 ವರ್ಷದ ಹಿಂದಿನ ಉದಾಹರಣೆ, 200 ವರ್ಷದ ಹಿಂದಿನ ಉದಾಹರಣೆ, 500 ವರ್ಷದ ಹಿಂದಿನ ಉದಾಹರಣೆ, 1000 ವರ್ಷದ ಹಿಂದಿನ ಉದಾಹರಣೆ ಕೊಟ್ಟು ಆಗಿರಲಿಲ್ಲ ಅಂತ ಹೇಳೋದು ಅಭ್ಯಾಸ ಆಗಿದೆ. ಆ ಕಾಲದ ಬಗ್ಗೆ ಅಲ್ಲ ಮಾತಾಡ್ತಾ ಇರೋದು. ಪ್ರಾಚೀನ ಭಾರತದಲ್ಲಿ, ಪ್ರಾಚೀನ ಕೃತಿಗಳಲ್ಲಿ ನೋಡಿದಾಗ ಏನಿತ್ತು ಸ್ತ್ರೀಯ ಸ್ಥಾನಮಾನ ಅಂತ. ಸ್ತ್ರೀಯ ಸ್ಥಾನಮಾನ ಏನಿತ್ತು ಅನ್ನೋದನ್ನು ಎಲ್ಲಿಂದ ಆರಂಭ ಮಾಡಬೇಕು ಅಂತ ಅಂದರೆ, ನಮ್ಮಲ್ಲಿ ದೇವರು ಅಂತ ಅಂದರೆ ಗಂಡಸರು ಮಾತ್ರ ಅಲ್ಲ. ಶಿವ, ವಿಷ್ಣು, ಗಣೇಶ, ಸುಬ್ರಹ್ಮಣ್ಯ ಎಲ್ಲ ದೇವರಿದ್ದಂತೆ ಪಾರ್ವತಿ, ಲಕ್ಷ್ಮಿ, ಕಾಳಿ, ಸರಸ್ವತಿ ಎಲ್ಲರೂ ದೇವತೆಗಳಿದ್ದಾರೆ. ಹಾಗಾಗಿ ಇಲ್ಲಿ ಈಗ ಮೊಟ್ಟ ಮೊದಲು ನಾವು ಈ ಸಂಸ್ಕೃತಿಯಲ್ಲಿ ಅತ್ಯಂತ ಗೌರವ, ಅತ್ಯಂತ ಎತ್ತರ ಯಾರು ಅಂದರೆ ದೇವರು. ಅಲ್ಲಿ ಹೆಣ್ಣಿದ್ದಾಳೆ, ಸ್ತ್ರೀ ಇದ್ದಾಳೆ. ಮತ್ತು ಅವಳು ವಿಷ್ಣುವಿನ ಹೆಂಡತಿ, ಬ್ರಹ್ಮನ ಹೆಂಡತಿ, ಶಿವನ ಹೆಂಡತಿ ಇಷ್ಟಾಗಿ ಮುಗ್ದಿದ್ದಾಳ ಅಂತ ಅಂದರೆ ನೀವು ಅಲ್ಲಿ ಒಂದು ತಾರತಮ್ಯ ಕಾಣ್ತಾ ಇದೆಯಾ ಅಂದರೆ ಹಾಗೇನೂ ಇಲ್ಲ. ಇವರು ಯಾವೆಲ್ಲ ಕಾರ್ಯವನ್ನು ಮಾಡಿದಾರೋ ಅದನ್ನು ಅವಳೂ ಮಾಡಿದ್ದಾಳೆ. ಎಂತೆಂಥ ರಾಕ್ಷಸರನ್ನು ಅವಳು ಕೊಂದ ಕಥೆಗಳಿವೆ. ಅವಳು ಮಹಿಷಾಸುರನನ್ನು ಕೊಂದ, ಚಂಡಮುಂಡ ಇವರನ್ನೆಲ್ಲ ಕೊಂದ ಕಥೆಗಳಲ್ಲಿ ಇವರುಗಳು ಸಹಾಯಕರಾಗಿದ್ದಾರೆ ಅವಳಿಗೆ. ಅಂದರೆ ದೇವರುಗಳೇ ಅವಳ ಸಹಾಯಕರಾಗಿದ್ದಾರೆ ಅನ್ನೋದು ಕಾಣಸಿಗತ್ತೆ. ಇನ್ನು ಎಷ್ಟೋ ಕಡೆಯಲ್ಲಿ ಅವಳೇ ಶ್ರೇಷ್ಠ ಅನ್ನುವ ಮಾತುಗಳು ಕೇಳಿಸುತ್ತೆ ದೇವಿಯಾಗಿ. ಶಿವಶಕ್ತ್ಯಾಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತುಂ ನಚೇದೇವಂ ದೇವೋ ನಖಲು ಸ್ಪಂದಿತುಮಪಿ ಅಂತ ಶಂಕರಾಚಾರ್ಯರ ಮಾತು. ಶಿವ ಶಕ್ತಿಯೊಂದಿಗೆ ಸೇರಿದರೆ ಮಾತ್ರ ಏನನ್ನಾದರೂ ಮಾಡೋದಕ್ಕಾಗತ್ತೆ ಅವನಿಗೆ. ಒಂದೊಮ್ಮೆ ಶಕ್ತಿ ಅಂದರೆ ದೇವಿ ಅವಳೊಂದಿಗೆ ಸೇರದೇ ಇದ್ದಲ್ಲಿ ಅವನು ಹೀಗೆ ಒಂದು ಸ್ಪಂದನ ಕೂಡ ಸಾಧ್ಯ ಆಗೋದಿಲ್ಲ ಶಿವನಿಗೆ ಅನ್ನೋ ಮಾತನ್ನು ಶಂಕರಾಚಾರ್ಯರು ಹೇಳ್ತಾರೆ. ಶಿವಶಕ್ತಿ ಇಬ್ಬರು ಸೇರಿದಾಗಲೇ ಎಲ್ಲವೂ ನಡೆಯೋದು ಅಂತ. ಹಾಗಾಗಿ ಮೊಟ್ಟ ಮೊದಲಿಗೆ ಸ್ತ್ರೀಯ ಸ್ಥಾನ ಯಾವುದು ಅಂದರೆ ಅವಳನ್ನು ದೇವತೆಯಾಗಿ ನೋಡಿದ್ದೀವಿ. ಹೇಗೆ ದೇವರನ್ನು ಪುರುಷ ರೂಪದಲ್ಲೂ ನೋಡಿದ್ದೀವೋ ಹಾಗೆ ದೇವರನ್ನು ಸ್ತ್ರೀಯ ರೂಪದಲ್ಲೂ ನೋಡಿದ್ದೀವಿ. ಹಾಗಾಗಿ ಇದೇನೇನು ಡಿಸ್ಕ್ರಿಮಿನೇಷನ್ ಅಂತ ಬಂದರೆ ಅಂಥದ್ದೇನೂ ಕಾಣಿಸೋದಿಲ್ಲ. ಓಕೆ, ಆದರೆ ಬ್ರಹ್ಮ ಗಂಡಸ ಸರ್? ಹಾಂ, ಬ್ರಹ್ಮ ಗಂಡಸು. ಓಕೆ, ಅಲ್ಲಿ ಏನಾದರೂ ಇದೆಯಾ ಅಂದರೆ? ಹಾಂ, ಇಲ್ಲ. ಹಾಗೆ ಅದು ಮೊದಲನೇದು ಕಾಣಿಸುತ್ತೆ. ಆಮೇಲೆ ಅಂತ ಬಂದರೆ ಸಮಾಜದಲ್ಲಿ ಅಂತ ಬಂದರೆ ಇದು ದೇವರುಗಳ ಕಥೆ ಆಯಿತು. ಇನ್ನು ಸಾಮಾನ್ಯ ಸಮಾಜದಲ್ಲಿ ಅಂತ ಬಂದರೆ ರಾಮಾಯಣ ಮಹಾಭಾರತ ಎರಡನ್ನೇ ಇಟ್ಕೊಂಡು ನೋಡೋದಾದರೆ
ಸ್ತ್ರೀಯಗೆ ಅತ್ಯಂತ ಪ್ರಮುಖವಾದ ಸ್ಥಾನಮಾನಗಳಿದ್ವು ಅನ್ನೋದಕ್ಕೆ ಸಾವಿರಾರು ಉದಾಹರಣೆಗಳು ಸಿಗ್ತವೆ. ರಾಮಾಯಣ, ಮಹಾಭಾರತ, ಪುರಾಣಗಳನ್ನು ನೋಡಿದರೆ ಇದರಲ್ಲಿ ಎಷ್ಟು ಪುರುಷ ವ್ಯಕ್ತಿತ್ವಗಳಿವೆಯೋ ಅಷ್ಟೇ ಸ್ತ್ರೀ ವ್ಯಕ್ತಿತ್ವಗಳಿವೆ. ಎಷ್ಟು ಪುರುಷರಿದ್ದಾರೋ ಅಷ್ಟು ಸ್ತ್ರೀಯರಿದ್ದಾರೆ. ಆದರೆ ಇರುವ ಸ್ತ್ರೀಯರೆಲ್ಲ ಅಸಿಸ್ಟೆಂಟ್ಗಳಾಗಿ ಇರೋವರಲ್ಲ, ಎರಡನೇ ದರ್ಜೆ ಪ್ರಜೆಗಳಾಗಿ ಇರುವವರಲ್ಲ, ಅವರು ಮುಖ್ಯ ಸ್ಥಾನದಲ್ಲಿ ಇದ್ದಾರೆ. ಉದಾಹರಣೆಗೆ ಇಡೀ ರಾಮಾಯಣ ಇದೆಯಲ್ಲ, ಇಡೀ ರಾಮಾಯಣ ಯಾಕೆ ನಡೀತು ಅಂತ ನೋಡಿದ್ರೆ ಕೈಕೇಯಿಗೆ ದಶರಥ ಹಿಂದೆ ಮಾತು ಕೊಟ್ಟಿದ್ದ. ಆ ಮಾತನ್ನು ಈಡೇರಿಸಬೇಕಾಗಿ ಬಂತು. ಆ ಮಾತು ಏನಾಗಿತ್ತು? ಆ ಮಾತನ್ನು ಅವಳು ಈಗ ಕೇಳಿದ್ಲು, ರಾಮ ಕಾಡಿಗೆ ಹೋಗಬೇಕು ಅಂತ. ನಡೆಸಲಿಲ್ವಾ? ನಡೆಸಿದರು. ಕೈಕೇಯಿ ರಾಮ ಕಾಡಿಗೆ ಹೋಗಬೇಕು ಅಂತ ಅಂದರೆ ಹೋಗುವಂತಾಯಿತು. ಇದೇ ಕಥೆ. ಯಾಕೆ ಅವನು ಬೇಡ ಅನಿಲ್ಲ ದಶರಥ? ಏನೋ ಕೊಟ್ಟಿದ್ದೆ ನಿನಗೆ ಆ ಟೈಮಲ್ಲಿ, ಏನು ಈ ಥರ ಕೇಳ್ತಾ ಇದೆಯಾ? ಹಂಗೆಲ್ಲ ಮಾಡೋಕ್ಕಾಗಲ್ಲ ಅಂತ. ಇಷ್ಟೆಲ್ಲ ನಿಮಗೆ ಜೋರಾಗಿ ಮಾತಾಡೋಕ್ಕೂ ಬರಲ್ಲ ಹಂಗೂ ಅಲ್ವಲ್ಲ. ಈಗ ಆ ಥರದ ಈಗ ಗಂಡಸು ಹೆಣ್ಣನ್ನು ತುಳಿಯುವ ಪ್ರಕರಣಗಳು ಎಷ್ಟೋ ಇರುತ್ತಲ್ಲ, ಹೋಗಿ ಮುಚ್ಕೊಂಡು ಒಳಗಡೆ ಅಂತ ಬೈಯೋದಲ್ವಾ? ನೀನೇನು ಹೇಳೋದು ನನಗೆ, ಏನು ಮಾಡಬೇಕು ನನಗೆ ಗೊತ್ತು ಅಂತಲ್ವಾ? ಆ ಭಾಷೆ ಬಳಕೆ ಆಗಿಲ್ಲ. ಅವಳನ್ನು ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಎಲ್ಲರೂ, ಆದರೆ ಅವಳ ಮಾತನ್ನು ಕಿತ್ತಾಕೋಕ್ಕಾಗಿಲ್ಲ. ಅವಳಿಗೆ ವರನಾರು ಯಾಕೆ ಕೊಟ್ಕೊಂಡ ಅಂತ ಅಂದರೆ ಅವನಿಗೆ ಪ್ರಾಣ ಕಾಪಾಡಲು ಅಂತ ಕೊಟ್ಕೊಂಡ. ಯುದ್ಧ ನಡೀತಾ ಇತ್ತು, ಎಚ್ಚರ ತಪ್ಪಿದ್ದ. ಅವಳು ಅವನನ್ನು, ರಾಕ್ಷಸನ ಜೊತೆಗೆ ಯುದ್ಧ, ಅವನು ಯಾರೋ ದೇವವಿರೋಧಿಯಾದ ರಾಕ್ಷಸ, ಇವಳು ಅವನನ್ನು ಆ ಕ್ಷಣದಲ್ಲಿ ಅಲ್ಲಿಂದ ರಣಾಂಗಣದಿಂದ ಹೊರಗೆ ಕರೆದುಕೊಂಡೋಗಿ ಪ್ರಾಣ ಉಳಿಸಿದ್ಲು ಅಂತ. ಇವಳು ಎಲ್ಲಿದ್ಲು ಅವಾಗ? ಅಲ್ಲೇ ಇದ್ಲು. ಅಲ್ಲಿ ಎಲ್ಲಿದ್ಲು? ಸಾರಥ್ಯ ಕುಳಿತುಕೊಂಡಿದ್ಲು. ಕೈಕೇಯಿ ದಶರಥನಿಗೆ ಸಾರಥಿ ಆಗುತ್ತಾಳೆ ಅಂದರೆ ಅವಳಿಗೆ ಯುದ್ಧ ವಿದ್ಯೆ ಗೊತ್ತಿರಬೇಕು ಅಂತಾಗಲಿಲ್ವಾ? ಅಂದರೆ ಸ್ತ್ರೀಗೆ ಯುದ್ಧ ವಿದ್ಯೆ ಗೊತ್ತಿರ್ತಿತ್ತು ಅಂತ ಆಯ್ತಾ ಇಲ್ವಾ? ಸಾರಥ್ಯಕ್ಕೆ ದೇವತೆಗಳು ಬಂದು ಕೇಳಿದ್ರು, ರಾಕ್ಷಸ ಇದ್ದಾನೆ, ನಮ್ಮಿಂದ ಸೋಲ್ಸೋಕ್ಕಾಗಲ್ಲ, ನಿನ್ನ ಸಹಾಯ ಬೇಕು ಬಾರಯ್ಯ ಅಂತ. ದೇವತೆಗಳಿಗೆ ಸೋಲ್ಸೋಕ್ಕಾಗದೇ ಇರೋ ರಾಕ್ಷಸರನ್ನು ಸೋಲ್ಸೋದಕ್ಕೆ ಹೊರಟ ದಶರಥ ಸಾರಥಿಯಾಗಿ ಯಾರನ್ನು ಕೂರಿಸ್ಕೊಂಡು ಹೋಗ್ತಾನೆ? ತನ್ನ ಪತ್ನಿಯನ್ನು. ಅಂದರೆ ಅವಳ ಮಟ್ಟ ಏನಾಗಿತ್ತು? ಆ ಮಟ್ಟಕ್ಕೆ ಅವಳನ್ನ ತಯಾರು ಮಾಡ್ತಾ ಇತ್ತು ಸಮಾಜ ಅಂತ ಆಗಲಿಲ್ವಾ ಅಲ್ಲಿಗೆ ಅಂತ. ಇಂತಹ ಸಾವಿರ ಉದಾಹರಣೆಗಳಂತೂ ಸಿಗ್ತವೆ. ಹಾಗಾಗಿ ಬಹಳ ಮುಖ್ಯವಾಗಿ ಏನ್ಷಿಯಂಟ್ ಇಂಡಿಯಾ ಅಂತ ತಗೊಂಡ್ರೆ ಅಲ್ಲಿ ಅವಳನ್ನು ಎರಡನೇ ದರ್ಜೆಯ ಪ್ರಜೆ ಅಂತ ನೋಡುವಂಥ ಒಂದು ಮನೋಭಾವ ಕಾಣಿಸೋದಿಲ್ಲ. ಹಾಗಂತ ಇದರ ಮೇಲೆ ಪ್ರಶ್ನೆಗಳೇನು ಹುಟ್ಟುತ್ತೆ ಅಂದರೆ, ಇವತ್ತು ನಾವು ಯಾವ ಕಾರ್ಯಗಳನ್ನು ಸ್ತ್ರೀ ಮಾಡ್ತಾಳೋ ಅದನ್ನೆಲ್ಲ ಅವತ್ತಿನವರು ಮಾಡ್ತಾ ಇದ್ರಾ ಅಂತ ಅಂದರೆ ಮಾಡ್ತಾ ಇರಲಿಲ್ಲ ಅನ್ನೋದು ಗೊತ್ತಾಗತ್ತೆ. ಮಾಡ್ತಾ ಇರಲಿಲ್ಲ ಅಂದ್ರೇನು? ಅವಳು ಯುದ್ಧಕ್ಕೆ ಹೋಗ್ತಾ ಇರಲಿಲ್ಲ. ಅವಳು ಯುದ್ಧಕ್ಕೆ ಹೋದ ಇದು ಕಾಣಿಸೋಲ್ಲ. ಹೆಣ್ಣು ಯುದ್ಧ ಮಾಡ್ತಾ ಇರಲಿಲ್ಲ ರಾಮಾಯಣದಂಥ ಕಾಲದಲ್ಲಿ. ಮಹಾಭಾರತದಲ್ಲಿ ಹೆಣ್ಣು ಯುದ್ಧಕ್ಕೆ ಹೋಗಲಿಲ್ಲ. ಆದರೆ ಕಾಳಿ ದೇವಿ, ಮಹಿಷಾಸುರ ಮರ್ದಿನಿ, ಚಾಮುಂಡೇಶ್ವರಿ ಇವರು ಯುದ್ಧ ಮಾಡಿದ್ರಾ ಇಲ್ವಾ? ಆಗ ಸ್ತ್ರೀ ಯುದ್ಧ ಮಾಡ್ಬೋದಾ ಮಾಡಬಾರ್ದಾ? ಇದು ದೇವತೆಗಳದ್ದು, ಇದು ಬೇರೆ ಮನುಷ್ಯರ ಕಥೆ ಹೇಳಿ ಅಂತ ಹೇಳೋ ಹಾಗಿಲ್ಲ. ದೇವರೇ ಮಾಡಬಹುದು ಅಂತ ಅಂದರೆ ಮನುಷ್ಯರು ಮಾಡಬಾರ್ದು ಅಂತ ಅಲ್ಲ ಅಂತ ಅರ್ಥ. ಆದರೆ ರಾಮಾಯಣ ಮಹಾಭಾರತದ ಕಾಲ ಬಂದಾಗ ಅವರು ಒಂದಿಷ್ಟು ವಿಭಾಗಗಳನ್ನು ಮಾಡಿಕೊಂಡ್ರು. ಯುದ್ಧದಂತಹ ಇವು ಏನಿದೆ ಅದು ಹೆಣ್ಣಿಗೆ ಬೇಡ ಅಂತ ಅವರು ಮಾಡಿದ್ರು. ಗಂಡು ಮಾಡಬೇಕಾದ ಕೆಲಸ, ಹೆಣ್ಣು ಮಾಡಬೇಕಾದ ಕೆಲಸ ಅಂತ ವಿಭಾಗಿಸಿದರು. ಗಂಡು ಎಲ್ಲದಕ್ಕೂ ಸ್ವತಂತ್ರ, ಹೆಣ್ಣಿಗೆ ನಿಷೇಧ ಅಂತ ಕಾಣಿಸೋದಿಲ್ಲ ಶಾಸ್ತ್ರಗಳಲ್ಲಿ. ಎಷ್ಟೋ ವಿಷಯಗಳಲ್ಲಿ ಗಂಡಿಗೆ ನಿಷೇಧ, ಎಷ್ಟೋ ವಿಷಯಗಳಲ್ಲಿ ಹೆಣ್ಣಿಗೆ ನಿಷೇಧ ಅಂತಲೇ ಇದ್ದಿದ್ದು. ಈಗ ಕುಂತಿಯನ್ನು ಕಾಣ್ತೀವಿ. ಕುಂತಿ ತನ್ನ ಮಕ್ಕಳನ್ನು ಕಾಪಾಡಿ ಬೆಳೆಸಿ ಅಷ್ಟು ಮಾಡಿದ್ಲಲ್ವಾ ಇಡೀ ಮಹಾಭಾರತದಲ್ಲಿ. ಸಿಂಗಲ್ ಪೇರೆಂಟಾಗಿ ಅವಳು ತನ್ನ ಮಕ್ಕಳನ್ನು ಬೆಳೆಸಿದ್ಲಲ್ವಾ. ಅವಳ ಸ್ಥಾನ ಕಡಿಮೆ ಇತ್ತ ಜಾಸ್ತಿ ಇತ್ತ ಅಂದರೆ ಅವಳ ಸ್ಥಾನ ಎಲ್ಲಿ ಕಡಿಮೆ ಇತ್ತು? ಅವಳ ಮಾತನ್ನು ಕೇಳದೆ ಏನೂ ಮಾಡೋದಿಲ್ಲ ಅಂತ ಮಾತಲ್ಲ. ಕುಂತಿ ಕೊನೆಗೆ ಏನು ಹೇಳ್ತಾಳೋ ಅದನ್ನೇ ಕೇಳ್ತೀನಿ ಅಂತ ಯುಧಿಷ್ಠಿರ ಹೇಳ್ತಾನೆ. ಯಾಕೆ ಅಂದರೆ ಗುರು ಅಂತ ಪಾಠ ಕಲಿಸಿದವ, ತಂದೆ, ಸೋದರ ಮಾವ, ತಾಯಿ ಎಲ್ಲರೂ ಗುರು. ಆದರೆ ಇದರಲ್ಲೂ ಗುರುಣಾಂ ಗುರುಹು ಅಂದರೆ ಯಾರು ಅಂದರೆ ತಾಯಿ. ತಾಯಿಯ ಮಾತು ಅಂತಿಮ ಅಂತ ಯುಧಿಷ್ಠಿರ ಮಹಾಭಾರತದಲ್ಲಿ ಮಾತಾಡ್ತಾನೆ. ತಂದೆ ಅಂತಿಮ ಅಂತ ಮಾತಾಡೋದಿಲ್ಲ ಯುಧಿಷ್ಠಿರ, ತಾಯಿ ಅಂತಿಮ ಅಂತ ಮಾತಾಡ್ತಾನೆ. ಅದರ ಅರ್ಥ ಏನ್ಷಿಯಂಟ್ ಇಂಡಿಯಾದ ಆಶಯ ಹೆಣ್ಣು ಗಂಡು ಅನ್ನುವ ತಾರತಮ್ಯದ ವಿಷಯ ಇಲ್ಲ ಅಂತಾಯಿತು. ಹೆಣ್ಣೇ ಶ್ರೇಷ್ಠ, ಗಂಡು ಎರಡನೇ ದರ್ಜೆ ಅಂತ ಕೂಡ ಅಲ್ಲ ನಾನು ಪ್ರತಿಪಾದಿಸ್ತಾ ಇರೋದು. ತಾರತಮ್ಯ ಇಲ್ಲ ಅಂತ. ಯಾವುದೋ ವಿಷಯಕ್ಕೆ ಅವಳು ಶ್ರೇಷ್ಠ ಆದರೆ ಇನ್ಯಾವುದೋ ವಿಷಯಕ್ಕೆ ಅವನು ಶ್ರೇಷ್ಠ ಅಂತ ಅಷ್ಟೇ. ಆ ಯಾವ ಕಾಲದಲ್ಲೂ ಪ್ರಾಚೀನ ಭಾರತದ ಕಾಲದಲ್ಲಿ ಹೆಣ್ಣಿನ ಸ್ಥಾನ, ಹೆಣ್ಣಿನ ಮೌಲ್ಯ ಅಂತ ಅಂದರೆ
ಅದು ಸಮಾನವಾದದ್ದೇ ಆಗಿತ್ತು ಅಂತ. ಸಮಾನವಾದದ್ದೇ ಆಗಿತ್ತು. ಎಷ್ಟೋ ವಿಷಯಗಳಲ್ಲಿ ಅವಳಿಗೆ ಅತ್ಯಂತ ಗೌರವದ ಸ್ಥಾನಗಳಿತ್ತು. ಇನ್ನು ಮುಂದಿನ ಪ್ರಶ್ನೆಗಳೇನು ಅಂದರೆ ಹೇಗೆ ಬೆಳೆಸ್ತಾ ಇದ್ರು ಇತ್ಯಾದಿಗಳ, ಹೆಣ್ಣು ಮಗುವನ್ನು ಹೇಗೆ ಬೆಳೆಸ್ತಾ ಇದ್ರು. ಸರ್, ಯುದ್ಧ ಒಂದಾದರೆ ಯುದ್ಧದ ಹೊರತುಪಡಿಸಿ ಒಂದು ಮಂತ್ರಾಲೋಚನೆ, ಒಂದು ಸಭೆಯಲ್ಲಿ ಪಾಲ್ಗೊಳ್ಳೋದಿರೋದು ಅಥವಾ ಒಂದು ಪ್ರಮುಖ ನಿರ್ಧಾರಗಳನ್ನ ಕೈಗೊಳ್ಳೋದ್ರಲ್ಲಿ ಕೂಡ ಹೆಣ್ಣಿಗೆ ಸ್ಥಾನ ಇತ್ತು. ಎಲ್ಲ ಹೊತ್ತಿನಲ್ಲೂ ಅವಳ ಸಲಹೆಯನ್ನು ತೆಗೆದುಕೊಂಡೇ ಮುನ್ನಡಿಬೇಕಾಗಿತ್ತು. ಸರ್, ನಮ್ಮಲ್ಲಿ ಈ ಉಪಾಸನಾ ಕಾರ್ಯಗಳನ್ನೆಲ್ಲ ಮಾಡುವಾಗ ಏನನ್ನಾದರೂ ದಾನ ಮಾಡೋದಿದ್ರೆ ಅಥವಾ ಇದನ್ನು ಮಾಡ್ತೇನೆ ನಾನು ಅಂತ ಸಂಕಲ್ಪ ಮಾಡೋದಿದ್ರೆ ಗಂಡನ ಕೈಯಲ್ಲಿ ಅಕ್ಷತೆ ಇರುತ್ತೆ, ಹೆಂಡತಿ ಅದರ ಮೇಲೆ ಒಂದು ನೀರು ಹಾಕಬೇಕು ಅಂತ ಇದೆ, ಗೊತ್ತಲ್ವಾ? ಗಂಡ ಹೆಂಡತಿ ಕೂತ್ಕೊಂಡಿರಬೇಕು. ನಾನು ಈಗ ಸತ್ಯನಾರಾಯಣ ವ್ರತವನ್ನು ಮಾಡುತ್ತೇನೆ ಅಥವಾ ಇಂತಹ ಹೋಮವನ್ನು ಮಾಡುತ್ತೇನೆ, ಇಂಥ ಪೂಜೆಯನ್ನು ಮಾಡುತ್ತೇನೆ, ಇದನ್ನು ದಾನ ಕೊಡ್ತೇನೆ ಅಂತ ಅವನ ಕೈಯಲ್ಲಿ ಅಕ್ಷತೆ ಹಿಡಿದು ಬಿಡಬೇಕು. ಬಿಡುವಾಗ ಹೆಂಡತಿ ನೀರು ಹಾಕಬೇಕು. ಹೆಂಡತಿ ನೀರು ಹಾಕದೇ ಇದ್ದರೆ ಅವನ ಸಂಕಲ್ಪ ಮಾಡೋಕ್ಕೆ ಆಗಲ್ಲ. ಅದು ಸುಮ್ಮನೆ ಅವ್ನು ನೀರು ಹಾಕೋದಲ್ಲ, ಅವನಿಗೆ ಹಾಕ್ಕೊಳಕ್ಕಾಗಲ್ಲ ಅಂತ ಒಂದು ಅಸಿಸ್ಟೆಂಟ್ ಅಲ್ಲ ಅಲ್ಲಿ. ಸರ್, ಅನುಮತಿ ಸರ್, ಅದು ಪಕ್ಕಾ ಅನುಮತಿ. ಅನುಮತಿ ಅಂದರೆ ಏನು ಅಂತ ಕೇಳಿದರೆ, ಯಾವ ದುಡಿಮೆ ಇದೆಯೋ, ಯಾವ ಕೆಲಸ ಇದೆಯೋ, ಇಲ್ಲೇನು ನಡೀತಾ ಇದೆಯೋ ಸಂಸಾರದಲ್ಲಿ ಇಬ್ಬರಿಗೆ ಸಮಾನ ಹಕ್ಕು. ತನ್ನಷ್ಟಕ್ಕೆ ಗಂಡು ಒಂದು ನಿರ್ಣಯ ತೆಗೆದುಕೊಂಡು ಮುಂದೆ ಹೋಗಾಗಿಲ್ಲ, ತನ್ನಷ್ಟಕ್ಕೆ ಹೆಣ್ಣು ಒಂದು ನಿರ್ಣಯ ತಗೊಂಡು ಮುಂದೆ ಹೋಗಾಗಿಲ್ಲ. ಇಬ್ಬರೂ ಒಟ್ಟಿಗೆ ತೀರ್ಮಾನಿಸಿಯೇ ಮುಂದೆ ಹೋಗಬೇಕು. ಈ ಕೆಲಸ ಮಾಡ್ತೀನಿ ಅಂತ ಅಂದರೆ ಇಬ್ಬರೂ ನಿರ್ಣಯ ಮಾಡಬೇಕು, ಇಬ್ಬರೂ ಸಂಕಲ್ಪ ಬೇಕು. ದಂಪತ್ಯೋ ಸಹಾಧಿಕಾರ ಅಂತ ಒಂದು ಮಾತು. ಒಂದು ಯಜ್ಞ ಮಾಡಬೇಕು ಅಂತ ಅಂದರೆ ದಂಪತಿಗಳಿಬ್ಬರು ಒಪ್ಪಿದರೆ ಮಾತ್ರ ಯಜ್ಞ ಆಗೋದು. ಹೆಂಡತಿ ಇಲ್ಲ ಅಂದರೆ ಯಾಗಗಳನ್ನು ಮಾಡುವ ಅಧಿಕಾರ ಇಲ್ಲ ಗಂಡನಿಗೆ. ರಾಮ ಅಶ್ವಮೇಧ ಯಾಗ ಮಾಡಿದಾಗ ಸೀತೆಯ ಪ್ರತಿಮೆ ಮಾಡಿ ಇಟ್ಕೊಂಡಿದ್ನಂತೆ. ಹೆಂಡತಿ ಇಲ್ಲದೆ ಮಾಡೋದಕ್ಕಾಗೋದೇ ಇಲ್ಲ. ಯಾಕೆ ಅಂದರೆ ಹೆಂಡತಿ ಅರ್ಧ. ಇನ್ನು ಹಿಂದೂ ಒಂದ್ಸಲ ಈ ಮಾತು ಆಡಿದ್ದಿತ್ತು, ಏನಂದರೆ ದುಡಿದು ತಂದ ಹಣವನ್ನು ಹೆಂಡತಿ ಕೈಗೆ ಕೊಡಬೇಕು ಅಂತ ಧರ್ಮಶಾಸ್ತ್ರಗಳು ಹೇಳ್ತವೆ. ತಂದ ಅಷ್ಟು ಮೊತ್ತವನ್ನು ಅವಳಿಗೆ ಕೊಡಬೇಕು. ಅರ್ಥಸ್ಯ ಸಂಗ್ರಹೇ ಚೈನಾಂ ವ್ಯಯೇ ಚೈವ ನಿಯೋಜಯೇತ್. ದುಡಿದು ತಂದ ಹಣವನ್ನು ಸಂಗ್ರಹಿಸಿ ಇಡೋದು, ಕಾಲಕ್ಕೆ ಖರ್ಚು ಮಾಡೋದು, ಈ ಎರಡು ಹೊಣೆ ಅವಳಿದ್ದು. ದುಡಿದು ತರ್ತಾನೆ ಇವನು ಹೊರಗಡೆ, ಅದರ ಅರ್ಥ ಆರ್ಥಿಕ ಸ್ವಾತಂತ್ರ್ಯ ಇವನಿಗೆ ಮಾತ್ರ ಅಲ್ಲ. ಇವನು ಹೊರಗಡೆ ದುಡಿದಿದ್ದಾನೆ, ಅವಳು ಸಂಸಾರದಲ್ಲಿ ದುಡಿದಿದ್ದಾಳೆ. ಎರಡೂ ಸೇರಿ ದುಡಿಮೆ, ಅದು ಹೊರಗಡೆದು ಮಾತ್ರ ದುಡಿಮೆ ಅಲ್ಲ. ಹಾಗಾಗಿ ಅಧಿಕಾರ ಅನ್ನೋದು ಸಮಾನ. ಆದರೆ ಈ ಮಾತಿನ ಪ್ರಕಾರ ಸಮಾನವೂ ಅಲ್ಲ, ಜಾಸ್ತಿನೇ ಆಯಿತು. ಸಂಗ್ರಹಿಸೋದು, ಯಾವುದಕ್ಕೆ ಖರ್ಚು ಮಾಡಬೇಕು, ಯಾವಾಗ ಖರ್ಚು ಮಾಡಬೇಕು ಅನ್ನೋ ವಿಷಯವನ್ನು ಅವಳು ನಿರ್ಣಯಿಸ್ತಾಳೆ ಅಂತ ಅಂದರೆ ಅರ್ಥ ಏನು? ನೀವು ಹೇಳಿದ್ರಲ್ಲ, ಒಂದು ಮಂತ್ರಾಲೋಚನೆಗೆ ಇದನ್ನು ಮಾಡೋಣವಾ ಬೇಡವಾ, ಈಗ ಇದನ್ನು ಮಾಡೋಣ, ಈ ಗಂಡ ಹೆಂಡತಿ ಕುಳಿತು ಮನೆದ್ದೇ ಇದಕ್ಕೆ ಇನ್ವೆಸ್ಟ್ ಮಾಡೋಣವಾ, ಮನೆ ಕಟ್ಟೋಣವಾ, ಮದುವೆ ಮಾಡೋಣವಾ, ಬಟ್ಟೆ ತಗೊಳ್ಳೋಣವಾ, ಕಾರ್ ತಗೊಳ್ಳೋಣವಾ ಅಂತ ಈಗ ಬರುತ್ತಲ್ಲ. ಇಂಥ ಪ್ರಶ್ನೆಗಳು ಅವತ್ತಿದ್ದಾಗ ಅವಳು ಕುತ್ಕೊಂಡೇ ನಿರ್ಣಯಿಸಬೇಕೇ ಹೊರತು ಏಕಪಕ್ಷೀಯ ನಿರ್ಣಯಗಳಿಗೆ ಅವಕಾಶ ಇಲ್ಲ. ಹಾಗಾಗಿ ಸಮಾನವೇ. ದಂಪತ್ಯೋ ಸಹಾಧಿಕಾರ ಅಂತ ಯಜ್ಞದ ಬಗ್ಗೆಯೇ ಹೇಳಿದ್ದು. ಸಮಾನವಾದ ಅಧಿಕಾರ ಇದೆ ಅವರಿಗೆ. ಸರ್, ಇದು ಎಲ್ಲಿ ಬರುತ್ತೆ ಈ ಮಾತು? ಧರ್ಮಶಾಸ್ತ್ರಗಳ ಮಾತು, ಮೀಮಾಂಸಾ ಶಾಸ್ತ್ರದ ಮಾತು. ಇಂಥದ್ದು 1000 ಇದೆ ಸರ್, ಹೇಳ್ತಾನೆ ಹೋಗುವಷ್ಟಿದೆ ಇಂಥದ್ದು. ಹಾಗಾಗಿ ಈ ತರಹದ ಒಂದು ಚರ್ಚೆ, ನಿರ್ಣಯ ತೆಗೆದುಕೊಳ್ಳುವಾಗ ಕುಳಿತು ಮಾತಾಡೋದು ಅನ್ನೋದರಲ್ಲಿ ಎಲ್ಲ ಕಡೆಗೂ ಅವರನ್ನು ಅಂದರೆ ಅವರನ್ನು ಇಟ್ಟುಕೊಂಡೇ ಮಾಡ್ತಾ ಇದ್ರು. ಉದಾಹರಣೆಗಳನ್ನು ಮಹಾಭಾರತದಲ್ಲಿ ಎಲ್ಲ ಕಡೆಗೂ ಕೊಡ್ಬೋದು. ಈಗ ಒಂದು ದ್ರೌಪದಿ ಸ್ವಯಂವರ ಅಂತ ಬಂದಾಗ ಕುಂತಿಯನ್ನು ಇಟ್ಟುಕೊಂಡೇ ಚರ್ಚೆ ಮಾಡಿದ್ದವರು, ಕುಂತಿಯನ್ನು ಬಿಟ್ಟು ಚರ್ಚೆ ಮಾಡಿಲ್ಲ. ಮಹಾಭಾರತದ ಯುದ್ಧಕ್ಕೆ ಕೃಷ್ಣ ಸಂಧಾನಕ್ಕೆ ಅಂತ ಹೊರಟಾಗ ದ್ರೌಪದಿ ಇದ್ದಾಳೆ ಅಲ್ಲಿ, ದ್ರೌಪದಿ ಮಾತಾಡಿದಾಳೆ. ನಾವು ಆ ಸನ್ನಿವೇಶ ನೋಡಿದ್ದೀವಲ್ವ ನಾವು. ಅವಳಿಗೇನು ಸಂಬಂಧ ಅಂತ ಮನೇಲಿ ಕೂರಿಸಿದಾರಾ? ಇಲ್ಲ. ಅಲ್ಲಿ ಯುದ್ಧದ ವಿಷಯ, ರಾಜಕೀಯದ ವಿಷಯ. ಆದರೆ ದ್ರೌಪದಿಯನ್ನು ಬಿಟ್ಟು ಮಾಡಲಿಲ್ಲ ಅಂತ ಅವಳ ಸಲಹೆಯನ್ನು ಕೃಷ್ಣ ತಗೊಂಡೋಗಿದ್ದಾನೆ. ಅವಳೇನು ಹೇಳಿದಾಳೆ? ಯುದ್ಧ ಆಗಬೇಕು ಅಂತ ಹೇಳಿದಾಳೆ. ಕೃಷ್ಣ ಅವಳಿಗೆ ಭರವಸೆ ಕೊಟ್ಟಿದ್ದಾನೆ, ಯುದ್ಧವೇ ಆಗತ್ತೆ, ಯೋಚಿಸಬೇಡ ಅಂತ. ಯುದ್ಧವೇ ಆಗತ್ತೆ, ಯೋಚಿಸಬೇಡ ಅಂತ. ಅಂದರೆ ಹೀಗೆ ಎಲ್ಲ ಕಡೆಯಲ್ಲೂ ಸಮಾನವಾದ ಅಧಿಕಾರಗಳಿವೆ. ಎಲ್ಲ ಕಡೆಯಲ್ಲೂ ಸಮಾನವಾದ ಅಧಿಕಾರ ಇದೆ ಅಂತ ಅಂದರೆ ಎಲ್ಲ ಕಡೆಗೂ ಇಬ್ಬರು ಒಟ್ಟಿಗೆ ಇದ್ದು ಬಿಡ್ತಾರೆ ಅಂತ ಅಲ್ಲ. ಹಂಗೆ ಪ್ರಾಕ್ಟಿಕಲ್ಲಾಗಿ ಇರೋಲ್ವಲ್ಲ ಅದು. ಇದು ಅಂದರೆ ಹೆಣ್ಣನ್ನು 2ನೇ ದರ್ಜೆಯಾಗಿ ನೋಡೋದನ್ನು ಏನ್ಷಿಯಂಟ್ ಇಂಡಿಯಾ ಒಪ್ಪಲ್ಲ, ಪ್ರಾಚೀನ ಭಾರತ ಒಪ್ಪಲ್ಲ. ಅದನ್ನು ಅವಳನ್ನು ಸಮಾನವಾಗಿ ನೋಡಬೇಕು ಅಂತಲೇ ಅದು ಹೇಳುತ್ತೆ. ಇನ್ನು ಮುಂದಿನ ಅವರ ಪ್ರಶ್ನೆಗಳು,
ಮಕ್ಕಳನ್ನ ಹೇಗೆ ಬೆಳೆಸ್ತಿದ್ರು? ಮಕ್ಕಳನ್ನು ಹೇಗೆ ಬೆಳೆಸ್ತಾ ಇದ್ರು, ಹೆಣ್ಮಕ್ಳನ್ನ ಅಂತ ಅಂದರೆ ಅದು ವಿಶಿಷ್ಟವಾಗಿ ಹೀಗೆ ಬೆಳೆಸ್ತಾ ಇದ್ರು ಅನ್ನೋ ತರಹದ ಇದೇನು ಕಾಣಿಸೋಲ್ಲ. ಆದರೆ ಗಂಡು ಮಕ್ಕಳು ಹೆಣ್ಮಕ್ಳನ್ನು ಎಲ್ಲರನ್ನೂ ವಿದ್ಯಾವಂತರನ್ನಾಗಿಸ್ತಾ ಇದ್ರು. ಹೆಣ್ಮಕ್ಳಿಗೆ ವಿದ್ಯೆ ಇರಲಿಲ್ಲ ಅನ್ನೋ ಅಂಶಗಳೆಲ್ಲ ಅಲ್ಲಿ ಇರ್ತಾ ಇರಲಿಲ್ಲ, ಅವ್ರಿಗೆ ವಿದ್ಯೆ ಇರ್ತಾ ಇತ್ತು. ವಿದ್ಯೆ ಅಂದರೆ ಏನು ಅಂತ ಅಂದರೆ ಯಾವತ್ತಿನ ವಿದ್ಯೆಗಳು ಯಾವುದು ಇವತ್ತಿನ ಥರ ಏನಿರಲಿಲ್ವಲ್ಲ, ವಿದ್ಯೆಗಳು. ಅವತ್ತು ಯಾವ ವಿದ್ಯೆಗಳನ್ನು ಕಲಿಸ್ಬೇಕಾಗಿತ್ತೋ ಅವೆಲ್ಲವನ್ನು ಗಂಡಿಗೂ ಕಲಿಸ್ತಾ ಇದ್ರು, ಹೆಣ್ಣಿಗೂ ಕಲಿಸ್ತಾ ಇದ್ರು. ಎಷ್ಟು ಸ್ವಾತಂತ್ರ್ಯ ಅಂದರೆ ಸ್ವಯಂವರ ಅನ್ನುವ ಕಲ್ಪನೆ ಇದೆಯಲ್ಲ ಸರ್, ಇವತ್ತು ಕೂಡ ನಾವು ಹೊಡೆದಾಡ್ತಾ ಇದ್ದೀವಿ ಅದಕ್ಕೆ. ಯಾವುದಕ್ಕೆ? ಅವಳು ಇಷ್ಟಪಟ್ಟವಳನ್ನ ಮದುವೆ ಆಗೋದು ಅನ್ನೋದಿದೆಯಲ್ಲ, ಸಿದ್ಧರಿದ್ದೀವ ಇವತ್ತು. ಆದರೆ ನಾವು ಕತೆ ಕೇಳೋದ್ರಲ್ಲೆಲ್ಲ ಹೆಚ್ಚಿನ ಕತೆಗಳು ಏನು? ಸ್ವಯಂವರ. 2 ಥರ ಸ್ವಯಂವರ. ಒಂದು ಪಣ ಇರ್ತಿತ್ತು, ಇಲ್ಲ ಅವಳು ಆಯ್ಕೆ. ಎಲ್ಲ ಇವರನ್ನು ತಂದು ಕೂರಿಸ್ತಾ ಇದ್ರು, ರಾಜಕುಮಾರರನ್ನು. ಅವಳು ಕೈಯಲ್ಲಿ ಮಾಲೆ ಹಿಡ್ಕೊಂಡು ಹೋಗ್ತಾ ಇದ್ಲು. ಯಾರು ಇಷ್ಟ ಆಗ್ತಾನೋ ಅವ್ನು ಕೊರಳಿಗೆ ಮಾಲೆ ಹಾಕ್ತಾ ಇದ್ಲು. ಯಾರು ಇಷ್ಟ ಆಗುತ್ತಾನೋ ಆ ಕೊರಳಿಗೆ ಮಾಲೆ ಹಾಕುವಾಗ ಅಪ್ಪನ ಕೇಳಬೇಕಾಗಿಲ್ಲ, ಹಿಂದಿದ್ದವನ್ನ ಇವನು ಮದುವೆ ಮಾಡ್ಕೊಳ್ಳ ಅಂತ ಯಾರನ್ನೂ ಕೇಳಬೇಕಾಗಿಲ್ಲ ಅವಳು. ಇದೆಂಥ ಸ್ವಾತಂತ್ರ್ಯ ಇತ್ತು ಅವತ್ತು. ಇನ್ನು ಪಣದಲ್ಲಿ ಗೆದ್ದು ಅನ್ನುವಾಗ ಕೂಡ ಪಣ ಇಟ್ಟು ಗೆದ್ದವನಿಗೆ ಮಗಳು ಕೊಡ್ತೀನಿ ಅನ್ನೋ ಮಾತು ಯಾಕೆ ಅಂದರೆ ಅಂತಹ ಸಾಮರ್ಥ್ಯ ಇದ್ದವನಿಗೆ ಮಾತ್ರ ಕೊಡ್ತೀನಿ ಅಂತ. ಅಂದರೆ ಇವಳ ಮೌಲ್ಯ ಹೆಚ್ಚು ಅಂತ, ಅವನ ಮೌಲ್ಯ ಅಲ್ಲ. ನನ್ನ ಮಗಳ ಮೌಲ್ಯ ಇಷ್ಟಿದೆ, ಇದಕ್ಕೆ ನೀನು ಸಮಾನನಾಗಬೇಕು ಅಂದರೆ ಈ ಪಣ ಈಡೇರಿಸಿ ತೋರಿಸು ಅಂತ. ಜನಸಾಮಾನ್ಯರಲ್ಲೂ ಸ್ವಯಂವರ ಇತ್ತು ಅಂತೇನೂ ಅಲ್ಲ. ಆದರೆ ಈ ಸ್ವಯಂವರಗಳು ಏನು ಹೇಳ್ತವೆ ಅಂತ ನೋಡಬೇಕು ಅಂತ. ಅದರ ಅರ್ಥ ಅದೇ ತರಹ ಜನಸಾಮಾನ್ಯರಲ್ಲಿತ್ತು. ಯಾರೋ ಹೇಳಿದವನಿಗೆ ಮದುವೆ ಮಾಡಿಬಿಡು ಅಂತಲ್ಲ, ಹಾಗಂತ ಮನಸ್ಸಿಗೆ ಬಂದಂತೆ ಮದುವೆ ಮಾಡ್ಕೊಳ್ಳೋದು ಅಂತಲೂ ಅಲ್ಲ, ಹಾಗೂ ಅಲ್ಲ. ಅದೆಲ್ಲ ಒಟ್ಟು ಕುಳಿತು ಮಾತನಾಡಿ ಆಗಬೇಕಾದ ತೀರ್ಮಾನ ಅಲ್ವಾ, ಯಾರಾಗಬೇಕು ಏನಾಗಬೇಕು ಅಂತನ್ನೋದು. ಅಂದರೆ ನಾನೀಗ ಸ್ವಯಂವರದ ಉದಾಹರಣೆಯನ್ನು ಯಾಕೆ ಕೊಟ್ಟೆ ಅಂದರೆ ಹೆಣ್ಣನ್ನು ಅಸ್ವತಂತ್ರಳನ್ನಾಗಿ ನೋಡಿಲ್ಲ ಅಂತ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೊಟ್ಟೆ ನಾನು. ಬೆಳೆಸುವಾಗ ಎಲ್ಲ ತರಹದ ವಿದ್ಯೆಗಳು ಅವಳಿಗಿರ್ತಾ ಇತ್ತು. ದ್ರೌಪದಿಯ ಉದಾಹರಣೆಯನ್ನೇ ಕೊಡೋದಾದರೆ, ವನವಾಸದಲ್ಲಿದ್ದಾಗ ಸತ್ಯಭಾಮೆ ಬರ್ತಾಳೆ, ಕೃಷ್ಣ ಸತ್ಯಭಾಮೆಯವರು ಬರ್ತಾರೆ ಇವರನ್ನು ಭೇಟಿ ಮಾಡೋದಕ್ಕೆ. ಸತ್ಯಭಾಮೆ ಏಕಾಂತದಲ್ಲಿ ಇವಳನ್ನು ಕೇಳ್ತಾಳೆ, ಒಂದು ಗಂಡ ನನಗೆ ಅವನನ್ನು ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ, ನೀನು 5 ಜನರನ್ನು ಹೆಂಗೆ ನೋಡ್ಕೊಳ್ತೀನಿ ಅಂತ ಕೇಳ್ತಾಳೆ. ಆಗ ದ್ರೌಪದಿ ಉತ್ತರ ಕೊಡ್ತಾಳೆ, ತಾನು ಹೆಂಗೆ ಸಂಸಾರ ನಡೆಸ್ತೀನಿ ಅಂತ. ಒಂದು ಸುದೀರ್ಘವಾದ ಅಧ್ಯಾಯ ಇದೆ. ಆ ಅಧ್ಯಾಯ ನೋಡಿದ್ರೆ ಇಂದ್ರಪ್ರಸ್ಥದಲ್ಲಿ ಇದ್ದಾಗ ಎಲ್ಲ ಕೆಲಸವನ್ನು ದ್ರೌಪದಿಯೇ ಮಾಡ್ತಾ ಇದ್ಲು ಅಂತ ಗೊತ್ತಾಗುತ್ತೆ. ಅವಳು ಹೇಳ್ತಾಳೆ, ಅತಿಥಿಗಳನ್ನು ನೋಡ್ಕೊಳ್ತಿದ್ದಿದ್ದು ನಾನು, ನೌಕರರನ್ನು ನೋಡ್ಕೊಳ್ತಾ ಇದ್ದಿದ್ದು ನಾನು, ಹಿರಿಯರನ್ನು ನೋಡ್ಕೋತಾ ಇದ್ದಿದ್ದು ನಾನು, ಗಂಡದರನ್ನು ನೋಡ್ಕೋತಾ ಇದ್ದಿದ್ದು ನಾನು ಅಂತ ಹೇಳ್ತಾಳೆ ಅವಳು ಪಟ್ಟಿ. ಅತಿಥಿಗಳು ಅಂದರೆ ದ್ರೌಪದಿಯ ಮನೆಗೆ, ನಮ್ಮ ಮನೆಗೆ ಬಂದಂಗೆ ಅತಿಥಿಗಳು ಬರ್ತಾ ಇರಲಿಲ್ಲ. ಅತಿಥಿಗಳು ಬರೋದು ಎಲ್ಲಿಗೆ? ರಾಜನ ಆಸ್ಥಾನಕ್ಕೆ ಬರ್ತಾ ಇದ್ದಿದ್ದು. ಆಗ ಅವಳು ರಾಜಕಾರಣದಲ್ಲೂ ಅವಳು ಪ್ರವೇಶ ಇತ್ತು ಅಂತಾಯಿತು. ಮತ್ತು ನೌಕರರನ್ನು ನೋಡ್ತಾ ಇದ್ದವಳು ಅವಳು ಅಂತ ಅಂದರೆ ಯಾರನ್ನು ನೇಮಕ ಮಾಡ್ಕೋಬೇಕು, ಅವ್ರಿಗೇನು ಟ್ರೈನಿಂಗ್ ಕೊಡಬೇಕು, ಅವ್ರಿಗೇನು ವೇತನ ಕೊಡಬೇಕು ಅನ್ನುವ ಎಲ್ಲ ನಿರ್ಣಯಗಳಲ್ಲೂ ದ್ರೌಪದಿಯ ಪಾತ್ರ ಇತ್ತು ಅನ್ನೋದು ಗೊತ್ತಾಗತ್ತೆ. ಎಲ್ಲಿ? ಅರಮನೆಯಲ್ಲಿ, ಅಂದರೆ ರಾಜಕಾರಣದಲ್ಲಿ, ಸರ್ಕಾರದಲ್ಲಿ ಇಷ್ಟು ಸ್ಥಾನಗಳು ಇದೆ ಅನ್ನೋದು ದ್ರೌಪದಿಯನ್ನು ನೋಡಿದಾಗ ಗೊತ್ತಾಗತ್ತೆ. ಅಷ್ಟು ಸ್ಥಾನ ಕೊಡಬೇಕಿದ್ರೆ ಅದಕ್ಕೆ ಬೇಕಾದಷ್ಟು ತಜ್ಞತೆ ಅವಳಿಗೆ ಬರಲೇಬೇಕಲ್ವಾ. ಅಷ್ಟು ವಿದ್ಯೆಯನ್ನು ಅವಳಿಗೆ ಕೊಟ್ಟಿರ್ತಾ ಇದ್ರು ಅಂತಲೇ ಅರ್ಥ. ಹೆಣ್ಮಕ್ಳನ್ನು ಹೇಗೆ ಬೆಳೆಸ್ತಾ ಇದ್ರು ಅಂದರೆ ಈ ಎಲ್ಲ ವಿಷಯಗಳಲ್ಲೂ ಒಬ್ಬ ಪುರುಷನನ್ನು ಹೇಗೆ ಅವರು ತಜ್ಞನನ್ನಾಗಿಸ್ತಾ ಇದ್ರು, ಅವಳನ್ನು ತಜ್ಞಳನ್ನಾಗಿ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗತ್ತೆ. ಇನ್ನು ಹಕ್ಕುಗಳು ಅಂತ ಬರುವಾಗ ತಂಗಿಯರಿಗೇನು ಹಕ್ಕು, ಮಕ್ಕಳಿಗೆ ಅಂತ ಅಂದರೆ ಅದೇ ತಂಗಿಯರಿಗೆ ಅಂದರೆ ಮನೆಯಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳ ಹಕ್ಕುಗಳೇನು, ತವರಿನಲ್ಲಿ ಎನ್ನುವ ಪ್ರಶ್ನೆ ಅಂತ ಅನ್ಕೋತೀನಿ ನಾನದನ್ನ. ತವರಿನಲ್ಲಿ ಏನು ಅಂತ ಅಂದಾಗ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನೋದು ತಪ್ಪು ಗಾದೆ. ಒಂದು ಗಾದೆ ಇದೆಯಲ್ಲ ಕನ್ನಡದಲ್ಲಿ, ಹಾಗೊಂದಿಲ್ಲ. ತವರಿನಲ್ಲಿ ಹೆಣ್ಣು ಮಗಳಿಗೆ ಸಾಕಷ್ಟು ಅಧಿಕಾರಗಳಿದ್ದೇ ಇದೆ. ಅದು ಎಲ್ಲಿ ಕಾಣಿಸುತ್ತೆ ಅಂತ ಅಂದರೆ ಅವಳಿಲ್ಲದೆ ತವರಿನ ಯಾವ ಮುಖ್ಯ ಕಾರ್ಯಗಳು ನಡೆಯೋಲ್ಲ ಅನ್ನೋದು ಗೊತ್ತಾಗತ್ತೆ. ಮದುವೆಯಂಥ ಕಾರ್ಯಗಳೋ ಇನ್ನೊಂದರಲ್ಲೆಲ್ಲ ಧಾರ್ಮಿಕ ವಿಧಾನಗಳಲ್ಲೂ ಅವಳು ಇರಲೇಬೇಕು. ಮುಂಚೂಣಿಯಲ್ಲಿ ಇರಬೇಕಾದವಳೇ ಅವಳು. ಅದರ ಅರ್ಥ ಏನು ಅಂದರೆ ತವರಿನ ಮೇಲಿನ ಹಕ್ಕು ಅವಳಿಗೆ ಇಲ್ಲ ಅಂತ ಆಗೋಲ್ಲ, ಎಲ್ಲದರಲ್ಲೂ ಇದ್ದೇ ಇರುತ್ತೆ. ಆದರೆ ತವರಿನ ಆಸ್ತಿ ಪಾಸ್ತಿಗಳ ವಿಷಯದಲ್ಲಿ ಹಕ್ಕಿದೆಯಾ ಅಂತ ಪ್ರಶ್ನೆ ಇವತ್ತಿದೆ. ಇವತ್ತು ಕಾನೂನು ಹೊಸದಾಗಿ ಬಂತು ಭಾರತದಲ್ಲಿ. ಅದಿದೆಯಾ ಅಂದರೆ ತವರಿನ ಆಸ್ತಿ ಪಾಸ್ತಿಯಲ್ಲಿ ಅವಳಿಗೆ ಅಧಿಕಾರ ಇರ್ತಾ ಇರಲಿಲ್ಲ. ಆದರೆ ಮದುವೆ ಮಾಡಿ ಕೊಡುವಾಗ ಕನ್ಯಾಶುಲ್ಕ ಅಂತ ಕೊಡಬೇಕು ಅಂತ ಶಾಸ್ತ್ರ. ಕನ್ಯಾಶುಲ್ಕ ಅಂತ ಕೊಡ್ತಾಯಿದ್ರು. ಶುಲ್ಕ ಅಂತ ಇಲ್ಲದೇ ಇದ್ದಾಗಲೂ ಕೂಡ ಕನ್ಯಾಧನ ಅಂತ ಕೊಡ್ತಾಯಿದ್ರು. ವಧು ದಕ್ಷಿಣೆ ಅಲ್ಲ, ಅದೇ ಕನ್ಯಾಶುಲ್ಕ ಅಂದರೆ ವಧು ದಕ್ಷಿಣೆ ಆಯಿತು, ಅದಲ್ಲ. ಮದುವೆ ಮಾಡಿ ಕೊಟ್ಟಾಗ ಅವಳಿಗೆ ಒಂದಿಷ್ಟು ಮೊತ್ತವನ್ನು ಕೊಡ್ತಾಯಿದ್ರು.
ದೊಡ್ಡ ಮೊತ್ತ ಕೊಡ್ತಾಯಿದ್ರು. ಆ ದೊಡ್ಡ ಮೊತ್ತ ಬರುತ್ತಲ್ಲ, ಬಂದ ಮೇಲೆ ಆ ದೊಡ್ಡ ಮೊತ್ತದ ಮೇಲೆ ಗಂಡನಿಗೆ ಅಧಿಕಾರ ಇಲ್ಲ ಅಂತ ಶಾಸ್ತ್ರ. ಅದರಲ್ಲಿ 1 ರೂಪಾಯಿನೂ ಲೋನ್ ಮಾಡ್ಕೊಂಬಿಟ್ಟಿದ್ದೀನಿ ತೀರ್ಸೋಕ್ಕೆ ಅಡ ಇಡ್ತೀನಿ ಅಂತ ಕೇಳೋ ಹಾಗಿಲ್ಲ. ಅದು ಬಂಗಾರ ಇರ್ಬೋದು, ಹಣ ಇರ್ಬೋದು, ಏನೇ ಇರ್ಬೋದು. ಆ ಹಣ ಅದು ಅವಳಿಗೆ ಸೇರಿದ್ದು, ಅದರ ಮೇಲೆ ಗಂಡನ ಮನೆಯವರಿಗೆ ಹಕ್ಕಿಲ್ಲ. ಆ ಹಣ ಕೊಡುವಾಗ ತವರಿನಲ್ಲಿ ಗಂಡು ಮಕ್ಕಳಿಗೆ ಪಾಲು ಹೋಗುತ್ತಲ್ಲ, ಅದೇ ತರಹ ಅವಳ ಪಾಲನ್ನೇ ಕೊಡ್ತಾಯಿದ್ರು. ಕರೆಕ್ಟಾಗಿ ಲೆಕ್ಕಾಚಾರ ಹಾಕಿ ಕೊಡ್ತಾಯಿದ್ರು ಅಂತಲ್ಲ, ಆದರೆ ಅವಳು ಬದುಕು ಮಾಡೋದಕ್ಕೆ ಬೇಕಾಗುವಷ್ಟು ಹಣ ಕೊಡ್ತಾಯಿದ್ರು, ನಾಳೆ ವ್ಯತ್ಯಾಸ ಆದರೆ ಅಂತ. ಅಂದ್ರೆ ಒಂಥರ ಈಗ ನಾವು ಆಸ್ತಿ ಕೊಡೋ ಬದಲಾಗಿ ಅಲ್ಲಿ ಅದು ಆ ಥರದ, ಅಂದ್ರೆ ಆಸ್ತಿಯಲ್ಲೇ ಒಂದು ಭಾಗ ಈ ರೂಪದಲ್ಲಿ ಕೊಡ್ತಾ ಇದ್ರು. ಅದು ಅವಳಲ್ಲಿ ಯಾವಾಗಲೂ ಇರ್ತಾ ಇತ್ತು, ಅದು ಅವಳದ್ದೇ ಆಗಿರ್ತಾ ಇತ್ತು. ರಾಮಾಯಣದಲ್ಲಿ ಉಲ್ಲೇಖ ಬರುತ್ತೆ, ಕೌಸಲ್ಯ ಆಸ್ತಿಪಾಸ್ತಿಗಳ ವಿವರ ಬರುತ್ತೆ ರಾಮಾಯಣದಲ್ಲಿ. ಕೌಸಲ್ಯದು ಆ ಆಸ್ತಿಗೂ ದಶರಥನಿಗೂ ಸಂಬಂಧ ಇಲ್ಲ, ಆ ಆಸ್ತಿಗೂ ಅರಮನೆಗೂ ಸಂಬಂಧ ಇಲ್ಲ, ಆ ಆಸ್ತಿಗೂ ಪ್ರಭುತ್ವಕ್ಕೂ ಸಂಬಂಧ ಇಲ್ಲ. ಅದು ಕೌಸಲ್ಯ ಆಸ್ತಿ ಬರುತ್ತೆ. ಏನೇನಿದೆ ಇದರಲ್ಲಿ ಅಂತ ಬರುತ್ತೆ. ದೊಡ್ಡ ಜಾಗ ಇದೆ, ದೊಡ್ಡ 1000 ಗೋವುಗಳನ್ನು ಸಾಕ್ತಾಳೆ, ಅಲ್ಲೊಂದು ದೊಡ್ಡ ಗುರುಕುಲ ಇದೆ ಅವಳದ್ದು. ಆ ಗುರುಕುಲದಲ್ಲಿ ಏನೇನು ಪಾಠಗಳು ನಡೆಯುತ್ತೆ, ಹೇಗೆ ನಡೆಯುತ್ತೆ ಅನ್ನೋ ವಿವರಗಳನ್ನು ಕೊಡ್ತಾರೆ. ಓಕೆ ಓಕೆ. ಇದಿಷ್ಟು ಕೌಸಲ್ಯೆಯ ಸ್ವಂತ ಆಸ್ತಿ. ಮದುವೆ ಆದಮೇಲೆ ಅವಳಿಗಿರುವಂಥ ಆಸ್ತಿ. ಹಾಂ, ಹೌದು. ಅಯೋಧ್ಯೆಯಲ್ಲಿದ್ದ ಆಸ್ತಿ ಅದು, ಅಯೋಧ್ಯೆಯಲ್ಲಿದ್ದ ಆಸ್ತಿ. ಇವ್ರು ಯಾರಿಗೂ ಸಂಬಂಧಪಡದೇ ಇರುವ ಆಸ್ತಿ. ಚಾಣಕ್ಯ ತನ್ನ ಅರ್ಥಶಾಸ್ತ್ರದಲ್ಲಿ ಹೇಳುವಾಗ ರಾಜಮಾತೆಗೂ ವೇತನ ಹೇಳ್ತಾನೆ ಅವನು. ರಾಜಮಾತೆ, ರಾಜಕುಮಾರ, ರಾಜನ ಸಹೋದರ ಎಲ್ಲರಿಗೂ ಒಂದು ವೇತನ ಹೇಳ್ತಾನೆ ಅವನು. ಈಗ ಒಬ್ಬ ರಾಜನಾಗ್ಬಿಟ್ಟ ಕುಟುಂಬದಲ್ಲಿ, ಉಳಿದವರು ರಾಜರಾಗಲಿಲ್ಲ, ಅವನೋಗಿ ಹಿಂಗೆ ತಗೊಂಡು ಬರೋಕ್ಕೆ ಬರಲ್ವಲ್ಲ, ರಾಜನಾದವನು ತೆಗಿಬೋದು. ಅವ್ರೇನು ಮಾಡಬೇಕು ಹೊಟ್ಟೆಪಡಿಗೆ, ವಿಷಯ ಅಲ್ವಾ? ಅವ್ರೇನು ಹೊರಗಡೆ ಹೋಗಿ ಉದ್ಯೋಗ ಮಾಡೋಕ್ಕಾಗಲ್ವಲ್ಲ. ಹಾಗಾಗಿ ರಾಜಮಾತೆಗೆ, ರಾಜಕುಮಾರನಿಗೆ, ರಾಜ ಸಹೋದರನಿಗೆ ಅಂತ ಎಲ್ಲರಿಗೂ, ಯುವರಾಜನಿಗೆ ಎಲ್ಲರಿಗೂ ಒಂದು ಸಂಬಳ ಇದೆ. ಇಷ್ಟಿಷ್ಟು ಅಂತೆಲ್ಲ ನಿಗದಿಪಡಿಸ್ತಾನೆ. ಅದವನಲ್ಲ ಅನ್ಕಿಂತ ಮೊದಲು ಇಷ್ಟಿಷ್ಟು ಅಂತ ಇತ್ತು, ಅವ್ನು ನಿಗದಿಪಡಿಸ್ತಾನೆ ಎಷ್ಟು ಅಂತ. ಇದರ ಅರ್ಥ ಏನು? ಈ ಆರ್ಥಿಕ ಸ್ವಾತಂತ್ರ್ಯವನ್ನೇ ಹೇಳ್ತಾ ಇದೆ ಅದು ಅಂತ. ರಾಜಮಾತೆಗೆ ಅಂದರೆ ರಾಣಿಗೂ ಇದೆ ಅಂತ ಅದು. ಅಂದರೆ ಹೀಗೆ ಪ್ರಾಚೀನರು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ವ್ಯವಸ್ಥೆಯನ್ನು ಮಾಡಿ ಕೊಟ್ಟಿದ್ದಾರೆ. ಆದರೆ ಒಡೆಯುವಂತೆ ಮಾಡಲಿಲ್ಲ, ಸೇರುವಂತೆ ಮಾಡಿಟ್ಟಿರೋದನ್ನ ಪ್ರತ್ಯೇಕಿಸಲಿಲ್ಲ. ಪ್ರತ್ಯೇಕ ಆಗಬಾರದು ಅಂತ. ಕುಟುಂಬ, ಪರಿವಾರ ಎಲ್ಲವೂ ಒಟ್ಟಿಗಿರಬೇಕು. ಆದರೆ ಎಲ್ಲಿಯೋ ಒಂದು ಕಡೆ ಅವರ ಸ್ವತಂತ್ರ ಅಸ್ತಿತ್ವವೂ ಇರಬೇಕು ಅವರಿಗೆ. ಅದನ್ನು ರೂಪಿಸಿಕೊಟ್ಟಿದ್ದು ಕಾಣಿಸುತ್ತೆ. ಹಾಗಾಗಿ ಮನೆಯ ಮಗಳು, ತಂಗಿ ಅಂದರೆ ಅವಳೇನೇ ಅಲ್ಲ, ಮಗಳು, ಹೆಣ್ಣು ಮಗಳು, ತಂಗಿ ಅನ್ನೋರಿಗೆ ತವರಿನಲ್ಲಿ ಎಲ್ಲ ವಿಧದ ಆ ಥರದ ಅಧಿಕಾರಗಳಿರುತ್ತೆ. ಆಸ್ತಿಪಾಸ್ತಿಯಲ್ಲಿ ನೇರ ಅಧಿಕಾರಗಳನ್ನು ಪ್ರಾಚೀನರು ಕೊಟ್ಟುಕೊಂಡಿಲ್ಲ. ಆದರೆ ಇವತ್ತಿನ ಕಾನೂನು ಅದನ್ನು ಕೊಟ್ಟಿದೆ. ಆದರೂ ಕೂಡ ತುಂಬ ಜನ ಅದನ್ನು ತಗೊಳ್ಳಲ್ಲ. ತುಂಬ ಜನ ಗಂಡಸರು ಅದನ್ನು ಕೊಡಲ್ಲ ಕೂಡ. ಅಂದರೆ ಬೇರೆ ಬೇರೆ ಕಾರಣಗಳಿರ್ಬೋದು. ಯಾಕಂದರೆ ಗಂಡನ ಮನೆಯ ಆಸ್ತಿ ಅವಳಿಗೆ ಬಂದಿರೋದ್ರಿಂದ ಅವಳು ಕೇಳಲ್ಲ, ಇವರು ಕೊಡಲ್ಲ, ಆ ಥರದ್ದು ಏನೋ ಇರ್ಬೋದು. ಒಟ್ಟಿನಲ್ಲಿ ಅವರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ, ಹೆಚ್ಚಿನದಾಗಿ ತಗೊಳ್ಳಲ್ಲ. ಸೊ ಆ ಥರದ್ದಿರುತ್ತೆ. ಸೊ ಆಮೇಲೆ ಕನ್ಯಾದಾನದ ಬಗ್ಗೆ, ಕನ್ಯಾದಾನ ಅಂತ ಇನ್ನೊಂದು ಕೇಳಿದ್ದಾರೆ. ಈ ಕನ್ಯಾದಾನ ಅನ್ನುವಾಗ ನಾನು ಅಂದ್ಕೊಳ್ಳೋದು ಅವರಷ್ಟೇ ಪ್ರಶ್ನೆ ಕೇಳಿರೋದ್ರ ಮೇಲೆ, ಕನ್ಯಾದಾನ ಅನ್ನೋದು ಯಾವಾಗ ಆರಂಭ ಆಯಿತು, ಕನ್ಯಾದಾನಕ್ಕಿಂತ ಮೊದಲು ಏನು ವ್ಯವಸ್ಥೆ ಇತ್ತು ಅಂತ ಒಂದು ಕೇಳ್ತಾರೆ. ಅವ್ರ ಪ್ರಶ್ನೆ ಹೀಗಿರ್ಬೋದು ಅಂತ ನಾನೇ ಅರ್ಥ ಮಾಡ್ಕೊಂಡು ಉತ್ತರ ಕೊಡ್ತಾ ಇದ್ದೀನಿ. ಕನ್ಯಾದಾನದ ಬಗ್ಗೆ ಒಂದು ಆಕ್ಷೇಪ ಇದೆ. ದಾನ ಕೊಡೋದಕ್ಕೆ ಹೆಣ್ಣು ವಸ್ತುವಾ ಅಂತ ಒಂದು ಪ್ರಶ್ನೆ ಇರೋದಲ್ಲಿ. ಕನ್ಯಾದಾನ ಅಂತಿದೆಯಲ್ಲ, ಮದುವೆ ಮಾಡಿ ಕೊಡುವಾಗ ಅವಳನ್ನು ದಾನವಾಗಿ ಕೊಡ್ತಾರೆ ಅನ್ನೋದ್ರ ಬಗ್ಗೆ, ಅವಳೇನು ವಸ್ತುವಾ ಅಂತ ಬಂದಿರೋದು ದಾನವಾಗಿ ಕೊಡೋದಕ್ಕೆ ಅಂತ. ವಾಸ್ತವವಾಗಿ ದಾನ ಅಂತ ಅನ್ನೋದಕ್ಕೆ ಅರ್ಥವೇ ಅದಲ್ಲ. ದಾನ ಕೊಡೋದು ಅಂದರೆ ವಸ್ತು ಅಂತಲ್ಲ, ವಸ್ತುವಾಗಿರಬೇಕು ಅಂತಿಲ್ಲ ಅಂತ ಅಲ್ಲಿ. ಹಾಗಾಗಿ ದಾನ ಅನ್ನುವ ಪರಿಕಲ್ಪನೆ ಬೇರೆ, ಕೊಡೋದು ಅನ್ನೋದರ ಪರಿಕಲ್ಪನೆ ಬೇರೆ. ಹಾಗಾಗಿ ಕನ್ಯಾದಾನ ಅನ್ನೋದು ಯಾವತ್ತೋ ಒಂದು ದಿನ ಆರಂಭ ಆಗಿದ್ದು ಅಂತೇನೂ ಅಲ್ಲ. ಸಂಸ್ಕೃತಿಯ ಆರಂಭದಿಂದಲೂ ಆ ಕ್ರಿಯೆಗೆ ಕನ್ಯಾದಾನ ಅನ್ನುವ ಪದವೇ ಇರೋದಲ್ಲಿ, ಕನ್ಯಾದಾನವೇ ಬಳಕೆಯಲ್ಲಿರೋದು. ಹಾಗಿದೆ ಅನ್ನೋದಕ್ಕೆ ಅರ್ಥ ಅವಳು 2ನೇ ದರ್ಜೆ ಅಥವಾ ವಸ್ತು, ಯಾರೋ ನಿರ್ಣಯಿಸಬಹುದಾದವಳು, ಅವಳ ಮೇಲೆ ಇನ್ಯಾರಿಗೋ ಅಧಿಕಾರ ಇದೆ ಅಂತಲ್ಲ. ಅಂತ ನನ್ನ ಜೇಬಲ್ಲಿ 500 ರೂಪಾಯಿ ಇದೆ, ನಾನು ತೆಗೆದು ಯಾರಿಗೋ ದಾನ ಕೊಡ್ತೀನಿ ಅನ್ನೋ ಥರ, ನಮ್ಮನೇಲಿ ಒಬ್ಬಳು ಹೆಣ್ಣು ಮಗು ಇದ್ದಾಳೆ, ಅವಳನ್ನು ತೆಗೆದು ದಾನ ಕೊಡ್ತೀನಿ ಅನ್ನೋ ಥರ ಅರ್ಥ ಅಲ್ಲ ಅದಕ್ಕೆ. ಆ ತರಹದ ಅರ್ಥ ಅಲ್ಲ ಅದಕ್ಕೆ. ಕನ್ಯಾದಾನ ಅನ್ನೋದು ತುಂಬ ಉದಾತ್ತವಾದ ಅರ್ಥದಲ್ಲಿಯೇ ಬಳಕೆಯಾಗಿರೋದು. ದಾನವನ್ನು ತುಂಬ ಕೆಳಗಿಳಿಸ್ಕೊಂಡು ತೆಗೆದುಕೊಡುವ ವಸ್ತು ಅನ್ನೋ ಥರ ಅರ್ಥ ಮಾಡಿಕೊಂಡಾಗ ಸಮಸ್ಯೆ ಆಗುತ್ತೆ ಅದು. ಹಾಗಾಗಿ ಕನ್ಯಾದಾನ ಅನ್ನೋದು ಅತ್ಯಂತ ಪ್ರಾಚೀನ ಪದ್ಧತಿಯೇ ಹೌದು.
ಹಾಗಾಗಿ ಅದಕ್ಕಿಂತ ಮೊದಲು ಇನ್ನೊಂದು ಪದ್ಧತಿ ಅಂತ ಏನೂ ಇಲ್ಲ, ಮೊದಲಿಂದಲೂ ಅದೇ ಇದೆ. ಸೊ ಕನ್ಯಾದಾನದಲ್ಲಿ ಕನ್ನಿಗೂ ಕೂಡ ಅಂದರೆ ಹೇಳುವಂಥ ಕೇಳುವಂಥ ಈ ಸ್ವಯಂವರ ಆದರೂ ಕನ್ಯಾದಾನನೇ ಮಾಡ್ತಾ ಇದ್ರು. ಸ್ವಯಂವರ ಮುಗಿದ ಮೇಲೆ ಕುಳಿತುಕೊಂಡು ವಿವಾಹ ಪ್ರಕ್ರಿಯೆಗಳಲ್ಲಿ ಅವ್ರು ಮಾಡ್ತಾ ಇದ್ದಿದ್ದು ಕನ್ಯಾದಾನನೇ, ಆದರೆ ತೀರ್ಮಾನ ಮಾಡ್ಕೊಂಡಿದ್ದು ಅವಳೇ. ಹಾಗಾಗಿ ಅದು ಆ ಅರ್ಥ ಅಲ್ಲ ಅದಕ್ಕೆ. ಸೊ ಕಾಂತಮಾಲಿನ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ.